ಧನ್ಯವಾದಗಳು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರು, ನರಸಿಂಹರಾಯರು ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ 5 ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಸೇರಿ ನೀವು 5 ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು. ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರು ಓಟೇ ಬಿತ್ತು. ನನಗೆ ಗೊತ್ತು, ಐ ನೋ ದಿ ಅಕೌಂಟ್ಸ್ ಎಲ್ಲಿತ್ತು, ರೈಸ್ ಸಂಘದವ್ರು ಇತ್ತು, ನೀವು ಹಾಕಿದ್ರಿ ಅಂತ ಹೇಳಿ. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲಿ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಎಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಹೋಗಿ, ಗಾಡಿ ಮುಂದೆ ಹೋಗ್ಲಿ. ಇಲ್ಲ ಇಲ್ಲೇ ಬಾಕಿ ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ನಾನು ಅವ್ರದ್ದು ಉದ್ದೇಶ ನೀವು ಲಘು ಮುಖ್ಯಮಂತ್ರಿ ಆದ್ರೆ ತಾವು ಮಂತ್ರಿ ಆಗ್ತೀವಿ. ಆಯ್ತು. ನನಗೆ ಅಸ್ಟ್ರಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ, ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ, ಅದಕ್ಕೆ ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಸ್ಟ್ರಾಲಜರು SM ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು, PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ಇನ್ನ ಮಂತ್ರಿನೇ ಇರ್ಲಿಲ್ಲ, MLA ಇರ್ಲಿಲ್ಲ. ನೀನ್ ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿನ್ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನ್ ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನ್ಗೆ ಯಾವ್ದು ಏನೇನ್ ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡೋದು ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಒಂದು ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ, ಈಗ ಅದು ಪರ್ಸನಲ್ ಆಗಿ ಮಾತಾಡ್ಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷ. ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನ್ ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗ್ಬೇಕು. I don't want to disclose. ಏನಪ್ಪಾ, ನಮ್ ದಳದವ್ರು ಯಾರು ಬರಲ್ಲ ಗುರುವೆ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನನ್ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವ್ ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದಕ್ಕೆ ಹೋಗುವ. ಸುನೀಲ್ ಹೇಳ್ಯಾ ನೀನು, ನಾನು ಅಲ್ಲಿ ಬರ್ತೀನಿ. ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋರು, ಯೋಗೇಶ್ವರ್ ಅವರೇ ಸಂಧಾನ ಮಾಡಿ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋರು, ನಾವ್ ಯಾಕಂದ್ರೆ ಗಡ್ಡಿ ಬರೋದು. ಯೋಗೇಶ್ವರ್ ನಮ್ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ. ಯಾರು ನೆನ್ನೆ ಹೇಳ್ತೀವಿ